ನಮಸ್ತೆ ವೀಕ್ಷಕರೇ, ನಾವೆಲ್ಲರೂ ಎಷ್ಟು ಸ್ವತಂತ್ರವಾಗಿದ್ದೀವಿ ಅಲ್ವಾ? ಹೌದು, ನಾನು ಇವತ್ತು ತಿಳಿಸಬೇಕೆಂದಿರೋ ವಿಷಯ ಸ್ವತಂತ್ರ. ಹೌದು, ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ನಮಗೆ ಬೇಕಾಗಿರುವುದನ್ನು ಬಯಸುತ್ತಾ, ಬೇಡವಾದನ್ನು ಬಿಡುತ್ತಾ, ಹಾಗೆ ನಮಗೇನೆಲ್ಲ ಆಸೆಗಳಿವೆ ಅದನ್ನೆಲ್ಲ ಈಡೇರಿಸಿಕೊಳ್ಳುತ್ತಾ ಸ್ವತಂತ್ರವಾಗಿ ಇದ್ದೇವೆ. ಆದರೆ ಒಮ್ಮೆ ಊಹಿಸಿಕೊಳ್ಳಿ, ನಿಮ್ಮನ್ನು ಯಾರಾದರೂ ಬಂದು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ನೀನು ಹೀಗೇ ಇರು, ಎಲ್ಲಿಯೂ ಹೋಗಬೇಡ ಅಂತ ನಿಮ್ಮನ್ನು ಬಲವಂತವಾಗಿ ಒಂದು ಕಡೆ ಬಂಧನವಾಗಿಟ್ಟರೆ ನಿಮ್ಮ ಬದುಕು ಹೇಗಿರುತ್ತದೆ ಒಮ್ಮೆ ಯೋಚಿಸಿ ನೋಡಿ. ಹೌದು, ಈ ಸ್ವತಂತ್ರದ ಬಗ್ಗೆ ನಾನು ಒಂದು ಕಿರು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಒಬ್ಬ ಮನುಷ್ಯ ಒಂದು ಗಿಳಿಯನ್ನು ತಂದು ಪಂಜರದಲ್ಲಿಟ್ಟಿದ್ದ. ಅದು 10,000 ರೂಪಾಯಿ ಬೆಲೆ ಬಾಳುವ ಸುಂದರ ಪಂಜರ. ದೇಶ ವಿದೇಶಗಳಿಂದ ಗಿಳಿಗೆಂದು ಹಣ್ಣು ಹಂಪಲುಗಳನ್ನು ತರಿಸಿದ್ದ. ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಹಾಕಿ ಹಣ್ಣು ಹಂಪಲು ಸಹಿತ ಪಂಜರದಲ್ಲಿಟ್ಟಿದ್ದ. ಆದರೆ ಪಂಜರದ ಗಿಳಿಯು ಆ ಹಾಲು ಹಣ್ಣು ಏನನ್ನೂ ಮುಟ್ಟದೆ ಮೌನವಾಗಿತ್ತು, ಖಿನ್ನವಾಗಿತ್ತು. ಪಂಜರದ ಮಾಲೀಕ ಗಿಳಿಗೆ ಕೇಳಿದ, ಏಕೆ ಗಿಳಿಯೇ, ನಿನ್ನ ಮುಖದಲ್ಲಿ ಕಳೆಯೇ ಇಲ್ಲವಲ್ಲ? ನೀನು ಹಣ್ಣು ಹಾಲು ಏನನ್ನೂ ಮುಟ್ಟದೆ ಮೌನವಾಗಿರುವೆಯಲ್ಲ ಯಾಕೆ? ಗಿಳಿ ಹೇಳಿತು, ಮನುಷ್ಯನೇ, ಈ ಹಣ್ಣು ಹಾಲು ಬೆಳ್ಳಿ ಬಂಗಾರ ಯಾವುದೂ ನನಗೆ ಬೇಕಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ಈ ಪಂಜರದಿಂದ ಮುಕ್ತಿ. ಇದರ ಬಾಗಿಲು ಒಮ್ಮೆ ತೆರೆದು ನೋಡು. ಹೊರಗೆ ಹೋಗಿ ನಾನೆಷ್ಟು ಸಂತಸದಿಂದಿರುತ್ತೇನೆ. ವಿಶಾಲವಾದ ಆಕಾಶದಲ್ಲಿ ಮನಬಂದಂತೆ ಹಾರುವೆ. ಕಾಡಿನ ಹಣ್ಣು ತಿಂದು ನದಿಯ ನೀರು ಕುಡಿದು ಆಡಿ ನಲಿಯುವೆ. ಮಾಲೀಕ ಹೇಳಿದ, ಗಿಳಿಯೇ, ನಿನಗೆ ಗೊತ್ತಿಲ್ಲ, ಕಾಡಿನಲ್ಲಿ ಗಿಡುಗನಂಥ ಕ್ರೂರ ಪಕ್ಷಿಗಳಿವೆ. ನೀನಲ್ಲಿ ನೆಮ್ಮದಿಯಿಂದ ಇರಲಾರೆ. ಮೇಲಾಗಿ ನಿನಗಲ್ಲಿ ಆಹಾರ ದೊರೆಯುವ ಸಂಭವವೂ ಕಡಿಮೆ. ನನ್ನ ಈ ಪಂಜರದಲ್ಲಿ ನಿನಗೆ ಯಾವ ಭಯವೂ ಇಲ್ಲ, ಕೊರತೆಯೂ ಇಲ್ಲ. ಗಿಳಿ ಹೇಳಿತು, ಮಾನವನೇ, ನನಗೆ ವೈರಿಯ ಭಯವೂ ಇಲ್ಲ, ಆಹಾರದ ಚಿಂತೆಯೂ ಇಲ್ಲ. ನಾನು ಪ್ರೀತಿಸುವುದು ಪರಮ ಸ್ವತಂತ್ರವನ್ನು. ಅದೊಂದಿದ್ದರೆ ನಾನು ಯಾವುದನ್ನೂ ಲೆಕ್ಕಿಸುವುದಿಲ್ಲ. ನಿನ್ನ ಈ ಪಂಜರದ ಭೋಗಭಾಗ್ಯ ನಿನಗೇ ಇರಲಿ. ದಯವಿಟ್ಟು ನನ್ನನ್ನು ಮುಕ್ತಗೊಳಿಸು. ಗಿಳಿಯ ಮಾತನ್ನು ಕೇಳಿ ಮಾಲೀಕನ ಹೃದಯದ ಕಣ್ಣು ತೆರೆಯಿತು. ಸ್ವತಂತ್ರದಷ್ಟು ಸುಂದರವಾದ ವಸ್ತು ವಿಶ್ವದಲ್ಲಿ ಬೇರೊಂದಿಲ್ಲ ಎಂಬ ಅರಿವಾಗಿ ಗಿಳಿಯನ್ನು ಪಂಜರದಿಂದ ಮುಕ್ತಗೊಳಿಸಿದ. ಧನ್ಯವಾದಗಳು.